ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ಸಂತು ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ವೆಡ್ನೆಸ್ಡೇ. ಇನ್ನು ಇವತ್ತಂತೂ ಏನು ಕೆಲಸನೂ ಆಗಿಲ್ಲ, ಎಲ್ಲ ಎದ್ದಿದ್ದು ಲೇಟು, ಅಂದರೆ 8 o'clock ಆಗಿತ್ತು ಎದ್ದಾಗ. ಹಾಗೆ ಇವನು ಸ್ಕೂಲ್ಗೆ ಹೋಗಿಲ್ಲ. ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಕೇಳಿ? ವ್ಯಾನ್ ಬಂದೋಯ್ತು ಅದಕ್ಕೆ. ವ್ಯಾನ್ ಬಂದೋಯ್ತು ಅದಕ್ಕೆ. ಹಾಗೆ ಇವನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ ಸ್ಕೂಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟೆ. ಆದರೆ ಅವ್ರ ಡ್ಯಾಡಿನೂ ಹೋಗಿಲ್ವಲ್ಲ, ಸೊ ಹಾಗಾಗಿ ಬೇಡ ಬಿಡು ಅಂದ್ಬಿಟ್ಟು ಅವರು ರಜೆ ಹಾಕ್ಸಿದ್ದಾರೆ. ಇನ್ನು ಇವತ್ತು ಇವನು ಹೋಗಿಲ್ಲ. ನಮ್ಮ ಪಾಪು ನೈಟೆಲ್ಲ ನಿದ್ದೆ ಮಾಡಿಲ್ಲ. ನೆನ್ನೆ ಸ್ವಲ್ಪ ನೀಟಾಗಿ ಊಟ ಮಾಡಿಲ್ಲ, ಇನ್ನು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅವಳು. ಎದ್ದು ಅಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ನಿದ್ದೆನೂ ಸರಿಯಾಗಿ ಆಗಿಲ್ಲ. ಇನ್ನು ಅವ್ರ ಡ್ಯಾಡಿ ಸಹ ಹೋಗಿಲ್ಲ, ಅವ್ರಿಗೂ ಸ್ವಲ್ಪ ಕೆಮ್ಮು ಜಾಸ್ತಿ ಆಗೋಗಿದೆ. ಹಾಗಾಗಿ ಅವರು ಆಫೀಸ್ಗೆ ಹೋಗಿಲ್ಲ ಇವತ್ತು. ಇನ್ನು ಇವಾಗ ಟೈಮ್ ಬಂದು 9 o'clock ಆಗಿದೆ. ಕಾಫಿ ಕುಡ್ದಿದ್ದೀವಿ ಅಷ್ಟೇ, ಇನ್ನೇನು ಕೆಲಸನೂ ಆಗಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮರೂ ನೋಡಿ, ನಿಮಗೆ ರಂಗೋಲಿ ಚೆನ್ನಾಗಿರೋದು ಏನಾಗುತ್ತೆ ನೋಡಿ, ಹೇಗೆ ಅಳಿಸಿಕ್ಕಿದ್ದಾರೆ ರಂಗೋಲಿ. ತುಂಬ ಅಮಾಯಕ ಥರ ಇದ್ದಾನೆ, ತುಂಬ ತೀಟೆ ನೋಡಿ. ಆ ರಂಗೋಲಿನೂ ಅಳಿಸಿಕ್ಕಿದ್ದಾನೆ, ಇದನ್ನು ಅಳಿಸಿಕ್ಕಿದ್ದಾನೆ. ಇವಾಗೆಲ್ಲ ಗುಡಿಸ್ಬೇಕು. ಇವ್ನಿಗೆ ಯಾಕೆ ಈ ಥರ ಬುದ್ಧಿನೋ ಕಾಣೆ ನಾನು. ರಂಗೋಲಿ ಅಳಿಸೋದು ಇವತ್ತಾದರೂ ಅಳಿಸಿಕ್ಕಿದ್ದಾನೆ. ಕೆಲವೊಂದು ಸತಿ ಅಂತೂ ರಂಗೋಲಿನ ತಿಂದೇ ಬಿಟ್ಟಿರ್ತಾನೆ ಅವನು, ಆ ಥರ ಏನು. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡೋದು, ಕ್ವಿಕ್ಕಾಗಿ ಏನಾಗುತ್ತೆ ಅಂತ. ಅದು ನನ್ನ ಮಗಳು ಫೇವ್ರೆಟ್ ಸಾಂಗು ಬರ್ತಾ ಇದೆ, ಆದರೆ ಅವಳು ಮಲಗಿದ್ದಾಳಲ್ಲ, ಹಾಗಾಗಿ ಸೌಂಡ್ ಕೊಟ್ಟಿಲ್ಲ, ಲೋಲಿದೆ ವಾಲ್ಯೂಮು. ಇನ್ನು ನೈಟ್ ಊಟ ಮಾಡಿದ್ದು ಎಲ್ಲ ಪಾತ್ರೆಗಳೆಲ್ಲ ಹಾಗೇ ಇದೆ, ಸಿಂಕು ತುಂಬೋಗಿದೆ. ಕಿಚನ್ ಸಹ ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನು ಎಲ್ಲ ಪಾತ್ರೆ ಎಲ್ಲ ಆಗಿದೆ. ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಅಂದರೆ ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇಲ್ಲ ಅಂದರೆ ಒಂಥರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸಿರಲ್ಲ. ಸೊ ಹಾಗಾಗಿ ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ. ಇನ್ನು ಪಾತ್ರೆಗಳಂತೂ ನೈಟ್ ಕ್ಲೀನ್ ಮಾಡ್ಕೊಂಡ್ರೇ ಸರಿ. ಬೆಳಗ್ಗೆ ಎದ್ದು ಮಾಡ್ತೀವಿ ಅಂದರೆ ಈ ಕಡೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸೇ ಇರಲ್ಲ, ಆ ಥರ ಆಗಿರುತ್ತೆ. ಯಾಕಂದರೆ ನೀವು ಹೋಗ್ತಿದ್ದಂಗೆ ಕಿಚನ್ ಕ್ಲೀನಾಗಿದ್ದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಈ ಥರ ಪಾತ್ರೆಗಳನ್ನೇ ರಾಶಿ ಗುಡ್ಡೆ ನೋಡಿಬಿಟ್ರೆ ಅಯ್ಯೋ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಮೊದಲು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ಹಾಗೆ ಸ್ವಲ್ಪ ನೆನ್ನೆದು ಸಹ ಸಾಂಬಾರಿತ್ತು, ಮೊಸಪ್ಪು ಸಾರು ಮಾಡಿದ್ದೆ, ಅದನ್ನು ಸಹ ಬಿಸಿಗೆ ಇಕ್ಕೊತಾ ಇದ್ದೀನಿ. ಇನ್ನೊಂದು ಚಿಕ್ಕ ಪಾತ್ರೆಗೆ ಬಗ್ಗಿಸ್ಕೊಂಡು ಅದನ್ನು ಎಲ್ಲ ಬಿಸಿ ಮಾಡ್ಕೊಂಡು ಇನ್ನು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿಗಳಂದರೆ ಈ ಶಾವಿಗೆ ಉಪ್ಪಿಟ್ಟು, ಹಾಗೆ ಅವಲಕ್ಕಿ. ಅದರಲ್ಲೂ ತಿನ್ನೋ ಅಂಥವು. ಈ ಉಪ್ಪಿಟ್ಟಂದರೆ ಎಲ್ಲ ಅಷ್ಟು ತಿನ್ನಲ್ಲ, ಹಾಗಾಗಿ ಈ ಅವಲಕ್ಕಿ ಶಾವಿಗೆ ಉಪ್ಪಿಟ್ಟಾದರೆ ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಅವಲಕ್ಕಿನ ಸಹ ಮಾಡಿಕೊಂಡೆ. ಇನ್ನು ಅವಲಕ್ಕಿ ಅಂತೂ ನಮ್ಮ ಮನೆಯಲ್ಲಿ ಸಂತು ಅವ್ರಿಗೂ ಹಾಗೆ ನಕ್ಕುಲ್ಗೆ ಇಬ್ರಿಗೂ ಫೇವ್ರೇಟು. ಹಾಗಾಗಿ ಅವ್ರು ಅವಲಕ್ಕಿನ ತಿಂತಾರೆ, ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಂಡೆ. ಇನ್ನು ಅವಲಕ್ಕಿನೂ ಸಹ ಮಾಡ್ಕೊಂಡು ಇನ್ನು ಬ್ರೇಕ್ಫಾಸ್ಟು ಸಹ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಬೆಟ್ಟದ ನೆಲ್ಲಿಕಾಯಿ ಬೇರೆ ಇತ್ತು, ಇನ್ನು ಸ್ವಲ್ಪ 1 hour ಗ್ಯಾಪ್ ಕೊಟ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸಹ ಮಾಡ್ಕೊಂಡ್ವಿ. ಇನ್ನು ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂತೂ ಕುಡಿದ್ರೆ ವೀಕ್ಲಿ ಟ್ವೈಸ್ ಆದರೂ ಕುಡಿಬೇಕು. ಯಾಕಂದರೆ ಅದರಲ್ಲಿ ಎಷ್ಟು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಹಾಗೆ ನಮ್ಮ ಪಾಪುಗೂ ಸ್ವಲ್ಪ ನಿದ್ದೆ ಮಾಡಿಸೋಣ. ಇನ್ನು ನನಗೂ ನಿದ್ದೆ ಎಳೀತಾ ಇತ್ತು, ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ, ಹಾಗಾಗಿ ಅವ್ಳಿಗೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಮಲಗಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕುಡಿಸ್ತಾ ಇದ್ದೆ. ಇನ್ನು ಮಲಗಿದವರು ನಾವು ಎದ್ದಿದ್ದೆ ಈವ್ನಿಂಗ್ 4 o'clock ಆಗಿತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಈಗ ಎದ್ದಿದ್ದೀವಿ 4:30.
ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಿನ್ನಕ್ಕೆ ಏನಾನ ಬೇಕಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ, ಯಾವ ಥರ ಮಲ್ಕೊಂಬಿಟ್ಟಿದ್ದೀವಿ, ಅಷ್ಟು ನಿದ್ದೆ ಮಾಡಿದ್ದೀವಿ. ಸೊ ನೈಟ್ ಬೇರೆ ನಿದ್ದೆ ಇರಲಿಲ್ವಲ್ಲ, ನಮ್ಮ ಪಾಪು ಮಲಗಿರಲಿಲ್ಲ. ಹಾಗಾಗಿ ಇವಾಗೆಲ್ಲ ಮಲಗಿ ಎದ್ದಿದ್ದೀನಿ. ಇವಾಗ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸ್ನ್ಯಾಕ್ಸ್ ಥರ ಕಾಫಿ ಜೊತೆ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿನ. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡು, ಹಾಗೆ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ಹಾಗೆ ಬೌಲ್ಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಸ್ವಲ್ಪ ಮೊಸರು, ಇನ್ನು ಈ ಸ್ಪೈಸಸ್ಸು ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಏನಿದ್ರು ಅದನ್ನು ಹಾಕ್ಕೋಬೋದು. ನಾನು ಇಷ್ಟನ್ನು ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ಮರೆತು ಬಿಟ್ಟಿದ್ದೆ ಉಪ್ಪು ಹಾಕ್ಕೊಳ್ಳೋದನ್ನು. ಇವಾಗ ಪನ್ನೀರ್ ಹಾಕ್ಕೊಂಡ್ಮೇಲೆ ಹಾಕ್ಕೊತೀನಿ ನಾನು. ಇದನ್ನ ಈ ಸ್ಪೈಸಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೊಸರು ಜೊತೆ ಹಾಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ, ಗಂಟು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ. ಅದಾದಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕು. ಇನ್ನು ಪನ್ನೀರನ್ನ ಸಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗೋಕೆ ಬಿಡಬೇಕಲ್ಲ, ಹಾಗಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ಳೋದು ಮರ್ತಿದ್ದೆ, ಹಾಗಾಗಿ ಇವಾಗ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸು ಹಾಗೆ ಬಿಟ್ಟರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಪನ್ನೀರ್ಗೆ ಹಿಡಿಯುತ್ತೆ. ಹಾಗಾಗಿ ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಇನ್ನು ಹಾಗೆ ಈ ಥರ ಗ್ರಿಲ್ ಪ್ಯಾನ್ ಬರುತ್ತಲ್ಲ, ಅದನ್ನೇ ತೊಗೊಂಡಿದ್ದೀನಿ. ಇನ್ನು ಅದರಲ್ಲಿ ಚೆನ್ನಾಗಿ ಫ್ರೈ ಸಹ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಪ್ಯಾನ್ಗೆ ಅದ್ರ ಮೇಲೇ ಪನ್ನೀರ್ ಕ್ಯೂಬ್ಸ್ನ ಇಕ್ಕೊತಾ ಇದ್ದೀನಿ. ನಾನು ಒಂದೇ ಸತಿ ಎಲ್ಲ ಇಕ್ಕೊಂಡಿದ್ದೀನಿ, ಒಂದೇ ಸತಿ ಹಿಡಿಸ್ತು ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ ಪನ್ನೀರ್ನೂ ಅದ್ರಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೋಬೇಕು. ಯಾಕಂದರೆ ಫುಲ್ಲು ರೋಸ್ಟ್ ಥರ ಆಗೋಗ್ಬಿಡುತ್ತೆ, ಮೊಸರು ಹಾಕಿರ್ತೀವಲ್ಲ ಒಳ್ಳೆ ಕರ್ಗ್ದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಕ್ಕೊಂಡು ಬೇಯಿಸ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ನೋಡಿ ಈ ಥರ ಮತ್ತೆ ಟರ್ನ್ ಮಾಡಿಕೊಂಡು ಬೇಯಿಸಬೇಕು. ಅದಾದಮೇಲೆ ಸ್ವಲ್ಪ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಮತ್ತೆ ಅದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಪನ್ನೀರ್. ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಅದು ಪನ್ನೀರ್ ಏನು ಅಷ್ಟು ಬೇಯ್ತೋದಿರಲ್ಲ, ಮಸಾಲ ಮಾತ್ರ ಬೇಯಿಸ್ಕೋಬೇಕಾಗಿರುತ್ತೆ ಅಷ್ಟೇ, ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಮಸಾಲ ಎಲ್ಲ ಫ್ರೈ ಆಗಿದೆ, ಡ್ರೈ ಥರ ಅನಿಸಿದೆ ಅಂದರೆ ಪನ್ನೀರ್ ರೆಡಿ. ಇದಂತೂ ಚಳಿಗೆ ಖಾರ ಖಾರವಾಗಿ ಸಖತ್ತಾಗಿತ್ತು. ನಮ್ಮನೆಯಲ್ಲೂ ಸಹ ಬೇಗನೆ ಖಾಲಿ ಆಯಿತು. ಇನ್ನು ಹಾಗೆ ಡ್ರೈ ಫ್ರೂಟ್ಸ್ ಸಹ ಖಾಲಿಯಾಗಿತ್ತು. ಇವ್ರು ತೊಗೊಂಬಂದಿದ್ರು, ಇನ್ನು ಅವನಿಗೆ ಬಾಕ್ಸಿಗೆ ಹಾಕಬೇಕಿತ್ತಲ್ಲ, ಹಾಗಾಗಿ ಅವನು ಪಿಸ್ತಾ ಗೋಡಂಬಿ ಅವೆರಡೇ ತಿನ್ನೋದು, ಬಾದಾಮ್ ಅಂತೂ ತಿನ್ನಲ್ಲ. ಇನ್ನಿದು ಮಿಕ್ಸ್ ತೊಗೊಬಂದಿದ್ದಾರೆ, ಇನ್ನು ಮಿಕ್ಸ್ ಅಂದರೆ ಅವರೇ ತಿನ್ನೋದು ಅದನ್ನು ಜಾಸ್ತಿ. ಇದು ಬಂದು ಸೀಡ್ಸು, ಮಿಕ್ಸ್ ಸೀಡ್ಸ್ ಅದೂ. ಇನ್ನು ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.